ಹಲ್ಲೆಲೂಯ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಚೈತನ್ಯ ವಾಕ್ಯ ಈ ಒಂದು ಕಾರ್ಯಕ್ರಮ ನಿಜವಾಗಿ ನಿಮ್ಮೆಲ್ಲರ ಬಾಳಿನಲ್ಲಿ ಆಶೀರ್ವಾದವನ್ನು ತಂದಿದೆ ನಾನು ನಂಬುತ್ತೇನೆ. ಈ ದಿವಸ ಪ್ರಿಯರೇ, ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯ ನಾವು ಧ್ಯಾನ ಮಾಡುವ. ಅದೇನೆಂದರೆ, ನೀತಿವಂತನು ಯಾರು, ನೀತಿವಂತನ ವಿಷಯದಲ್ಲಿ ದೇವರ ವಾಕ್ಯ ಏನೆಂದು ಬರೆಯಲ್ಪಟ್ಟಿದೆ ಎಂಬುದನ್ನು ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯದಲ್ಲಿ ನಾವು ತಿಳ್ಕೊಳ್ಳುವ. ದೇವರ ನಮ್ಮೆಲ್ಲರ ಸಂಗಡ ಮಾತನಾಡಲಿ. ಈ ವಾಕ್ಯ ಪ್ರತಿಯೊಬ್ಬರ ವ್ಯಕ್ತಿಗತವಾದ ಜೀವಿತದಲ್ಲಿ, ಕೌಟುಂಬಿಕವಾದ ಜೀವಿತದಲ್ಲಿ ಅದು ಆಶೀರ್ವಾದ ತರಲಿ ಎಂಬುದಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋ ಪ್ರಿಯರೇ, ತಂದೆಯಾದ ದೇವರೇ, ಯೇಸುವಿನ ನಾಮದ ಪರಿಶುದ್ಧ ಸಾನ್ನಿಧ್ಯದಲ್ಲಿ ಚೈತನ್ಯ ವಾಕ್ಯ ಕಾರ್ಯಕ್ರಮಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸಿದ್ರ ಮೂಲಕ ಸಾವಿರಾರು ಲಕ್ಷಾಂತರ ಜನಗಳು ನಿನ್ನ ವಾಕ್ಯವನ್ನು ಕೇಳುವಂತೆ, ವಾಕ್ಯದ ಮೂಲಕ ನೀನು ಕೊಡುವಲ್ಪಡೋದು ಆಶೀರ್ವಾದ, ಬಿಡುಗಡೆಯನ್ನು ಹೊಂದಿಕೊಳ್ಳುವಂತೆ, ಸ್ವಸ್ಥತೆಯನ್ನು ಹೊಂದಿಕೊಳ್ಳೋದು ನಿಮ್ಮ ಮಹಿಮೆಯ ಕಾರ್ಯಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಈಗಲೂ ಮುಂದಿನ ಭಾಗ ವಾಕ್ಯ ಸಂದೇಶದಲ್ಲಿ ಪವಿತ್ರಾತ್ಮ ಪ್ರತಿಯೊಬ್ಬರ ಹೃದಯ ನೀನು ಸಂಧಿಸಬೇಕಾಗಿ ಪ್ರಾರ್ಥಿಸ್ತೇನೆ, ಮಾತನಾಡಬೇಕಾಗಿ ಪ್ರಾರ್ಥಿಸದ ರೀತಿ ಇನ್ನು ದಾಸನಾಗಿ ನನ್ನನ್ನು ಕಲ್ವರಿ ಶಿಲುಬೆಯಲ್ಲಿ ಮರೆಮಾಡಿ ನೀನು ಮಾತನಾಡಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಯೇಸುವಿನ ಹೆಸರಲ್ಲಿ ಬೇಡದ ಪರಲೋಕ ನಮ್ಮ ತಂದೆ, ಆಮೆನ್. ಪ್ರಿಯರೇ, ಈಗಾಗಲೇ ನಾನು ಹೇಳಿದೆ, ನೀತಿವಂತನ ವಿಷಯದಲ್ಲಿ ಏನು ಬರೆಯಲ್ಪಟ್ಟಿದೆ, ನೀತಿವಂತನು ಯಾರು ಎಂಬುದನ್ನು ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡುವ. ಪ್ರಿಯರೇ, ಇಲ್ಲಿ ನಾವು ನೋಡ್ತೇವೆ, ಅಲ್ಲಿ ಕೀರ್ತನೆ 37ರಲ್ಲಿ 25ರಿಂದ 26ವರೆಗೆ ನಾವು ಸ್ವಲ್ಪ ಹೊತ್ತು ವಾಕ್ಯವನ್ನು ಧ್ಯಾನ ಮಾಡುವ. ನಾನು ಬಾಲಕನಾಗಿದ್ದೆ, ಈಗ ವೃದ್ಧನಾಗಿದ್ದೇನೆ, ಈವರೆಗೂ ನೀತಿವಂತನು ದಿಕ್ಕಿಲ್ಲದೆ ಬಿದ್ದಿರುವುದನ್ನಾಗಲಿ ಅವನ ಸಂತತಿಯವರು ಭಿಕ್ಷೆ ಬೇಡಿ ತಿನ್ನುವುದನ್ನಾಗಲಿ ನೋಡಲಿಲ್ಲ. ಅವನು ಯಾವಾಗಲೂ ಧರ್ಮಿಷ್ಠನಾಗಿ ಹಣ ಸಹಾಯವನ್ನು ಮಾಡುತ್ತಾನೆ, ಅವನ ಸಂತತಿಯವರು ಆಶೀರ್ವಾದ ಹೊಂದುವರು. ಈ ಒಂದು ವಾಕ್ಯ ಭಾಗ ನೋಡುವಾಗ ಪ್ರಿಯರೇ, ನಾನು ಬಾಲಕನಾಗಿದ್ದೇನೆ, ಈಗ ವೃದ್ಧನಾಗಿದ್ದೇನೆ ಅಂದರೆ ಈ ಒಂದು ವಾಕ್ಯವನ್ನು ಬರೆದಂಥ ಭಕ್ತನು ಹೇಳ್ತಿದ್ದಾನೆ, ಈ ನಾನು ಬಾಲಕನಾಗಿದ್ದೆ ಅಂದರೆ ನಾನು ಬಾಲ್ಯದಲ್ಲಿ ನಾನು ದೇವರನ್ನು ಕಂಡುಕೊಂಡಂಥ ವ್ಯಕ್ತಿ, ಈಗ ನಾನು ವೃದ್ಧನಾಗಿದ್ದೇನೆ. ಅದು ಆತನ ಆ ಒಂದು ಜೀವಿತದ ಆ ಒಂದು ಅನುಭವನ ಹೇಳ್ತಿದ್ದಾನೆ. ಅಂದರೆ ದೇವರ ಮೇಲೆ ನಂಬಿಕೆಟ್ಟ ವ್ಯಕ್ತಿಗಳು, ದೇವರ ಮೇಲೆ ನಂಬಿಕೆಟ್ಟ ವ್ಯಕ್ತಿಗಳು ಯಾವ ರೀತಿ ಆಶ್ರಯಿಸಲ್ಪಡ್ತಾರೆ ಇಲ್ಲಿ ಭಕ್ತನು ಹೇಳುವಂಥದ್ದು ನಾವು ನೋಡ್ತೇವೆ. ಆತನು ಹೇಳ್ತಿದ್ದಾನೆ, ಈವರೆಗೆ ನೀತಿವಂತನು ಅಂದರೆ ನೀತಿವಂತನು ಯಾರೆಂಬುದನ್ನು ಸ್ವಲ್ಪ ಹೊತ್ತು ನಾವು ತಿಳ್ಕೊಳ್ಬೇಕು. ನೀತಿವಂತನಂದ್ರೆ ಯಾರು? ಕರ್ತನಾದ ಯೇಸುವಿನಲ್ಲಿ ನಂಬಿಕೆಟ್ಟ ಪ್ರತಿಯೊಬ್ಬ ವ್ಯಕ್ತಿಯ ಜೀವಿತದಲ್ಲಿ ದೇವರ ವಾಕ್ಯ ಹೇಳ್ತಾ ಆತ ನೀತಿವಂತನು. ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಡ ಪ್ರತಿಯೊಂದು ವ್ಯಕ್ತಿಯ ಜೀವಿತದಲ್ಲಿ ಸತ್ಯವೇದ ಅವನಿಗೆ ಹೇಳ್ತದೆ, ಅವನ ನೀತಿವಂತನೇ ಹೇಳಿ. ಹಲ್ಲೆಲೂಯಾ. ಇಲ್ಲಿ ಹೇಳ್ತದೆ, ಆ ನೀತಿವಂತನ ವಿಷಯದಲ್ಲಿ ಸತ್ಯವೇದ ಸ್ಪಷ್ಟವಾಗಿ ಹೇಳ್ತದೆ, ನೀತಿವಂತನು ದಿಕ್ಕಿಲ್ಲದೆ ಬಿದ್ದಿರುವುದನ್ನಾಗಲಿ, ಅಂದೇನು ಅವನ ಜೀವಿತ, ಅವನ ಸಂತಾನ ದಿಕ್ಕಿಲ್ಲದೆ ಇರುವುದಾಗಲಿ, ಇಲ್ಲಾದರೆ ಅವನ ಸಂತತಿಯವರು ಭಿಕ್ಷೆ ಬೇಡಿ ತಿನ್ನುವುದಾಗಲಿ ನೋಡಲಿಲ್ಲ. ನೋಡಿ, ಅವನ ಜೀವಿತ ಅವನು ಹೇಳ್ತಿದ್ದಾನೆ. ಒಬ್ಬ ನೀತಿವಂತನ ವಿಷಯದಲ್ಲಿ ಅವನು ನೋಡಿದಂಥ ಸಂಗತಿಯನ್ನು ಆತನು ಬರೀತಾನೆ. ಪರಿಶುದ್ಧಾತ್ಮರು ನಮಗೆ ಆ ವಿಷಯವನ್ನು ಪ್ರಕಟಪಡಿಸ್ತಾರೆ. ಅಲ್ಲಿ ಹೇಳ್ತದೆ, ಅವನು ಯಾವಾಗಲೂ ಧರ್ಮಿಷ್ಠನಾಗಿ ಹಣ ಸಹಾಯ ಮಾಡುತ್ತಾನೆ, ಅವನ ಸಂತತಿಯವರು ಆಶೀರ್ವಾದ ಹೊಂದುವರು. ಹಲ್ಲೆಲೂಯಾ. ಪ್ರಿಯ ದೇವಜನ, ದೇವ ಮಕ್ಕಳೇ, ಈ ವಾಕ್ಯ ಭಾಗವನ್ನು ನೋಡುವಾಗ ದೇವರ ನೀತಿವಂತನ ವಿಷಯದಲ್ಲಿ ಯಾವ ರೀತಿ ಆಶ್ವಾಸಲ್ಪಟ್ಟಿದೆ, ಅನೇಕ ಶ್ರೇಷ್ಠವಾದ ವಾಗ್ದಾನವನ್ನು ದೇವರು ಮಾಡಿದ. ನೋಡಿ, ನಾವು ನೋಡ್ತೀವಿ, ಪ್ರಥಮವಾಗಿ ದೇವರ ಅಬ್ರಾಮನನ್ನು ಕರೆಯುವಾಗ ಆದಿಕಾಂಡ 12ರಲ್ಲಿ ಅಲ್ಲಿ ಬರೆಯಲ್ಪಟ್ಟಿದೆ. ಏನಂದರೆ, ಆ ದೇವರು ಹೇಳ್ತಿದ್ದಾನೆ, ಆತನನ್ನು ಕರೆದು ಹೇಳ್ತಾನೆ, ನಾನು ನಿನ್ನ ದೊಡ್ಡ ಜನಾಂಗವಂತೆ ಮಾಡ್ತೇನೆ, ನಿನ್ನನ್ನು ಆಶೀರ್ವದಿಸ್ತೇನೆ, ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು, ನೀನು ಆಶೀರ್ವಾದ ನಿಧಿಯಾಗುವಿ, ನಿನ್ನನ್ನು ಅರಸುವರನ್ನು ಅರಸ್ತೇನೆ, ನಿನ್ನ ಶಾಪಿಸುವರನ್ನು ಶಾಪಿಸ್ತೇನೆ, ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು. ಯಾರಿಗೆ ಹೇಳ್ತಿದ್ದಾನೆ? ಅಬ್ರಾಮನು ಕರ್ತನಲ್ಲಿ ನಂಬಿಕೆಟ್ಟ ನಂತರ, ದೇವರನ್ನು ಕರೆದ ನಂತರ, ದೇವರಲ್ಲಿ ಆತ ನಂಬಿಕೆಟ್ಟ ನಂತರ ಸತ್ಯವೇದ ಸ್ಪಷ್ಟವಾಗಿ ಹೇಳ್ತದೆ, ಅವನ ಜೀವಿತದಲ್ಲಿ ಯಾವ ರೀತಿ ಅವನನ್ನು ದೇವರು ಆಶೀರ್ವದಿಸ್ತಾನೆ ಹೇಳಿ. ಹಲ್ಲೆಲೂಯಾ. ಇವತ್ತು ಸಹ ನಾವು ನೋಡ್ತೀವಿ, ಅಬ್ರಾಮನ ಸಂತಾನವನ್ನು ನಾವು ನೋಡ್ಕೊಳ್ಬಹುದು. ನಾವು ನೋಡ್ತೀವಿ, ಅಬ್ರಾಮನ ಇಸ್ರಾಯೇಲರಿಗೆ ಮೂಲ ಪಿತನಾಗಿದ್ದಾನೆ. ಮಾತ್ರವಲ್ಲ, ದೇವರ ವಾಕ್ಯ ಹೇಳ್ತದೆ ಗಲಾತ್ಯ 3:13-14ರಲ್ಲಿ ಅಬ್ರಾಮನಿಗೆ ಉಂಟಾದ ಆಶೀರ್ವಾದ ಕ್ರಿಸ್ತ ಯೇಸುವಿನ ಮೂಲಕ ನಮಗೆ ಅನುಗ್ರಹಿಸಿದ್ದಾನೆ. ಹಲ್ಲೆಲೂಯಾ. ಯಾರ್ಯಾರು ಯೇಸುವಿನ ನಂಬಿಕೆ ಇಟ್ಟಿದ್ದಾರೆ, ಯೇಸು ರಕ್ತ ತೊಳೆಯಲ್ಪಟ್ಟಿದ್ದಾರೆ, ಅವರಿಗೆಲ್ಲರೂ ಈ ವಾಕ್ಯದ ವಾಗ್ದಾನವು ಕೊಡಲ್ಪಟ್ಟಿದೆ. ಹಲ್ಲೆಲೂಯಾ. ನೋಡಿ, ಪ್ರಾರಂಭವಾಗಿ ನಾವು ನೋಡ್ತೇವೆ, ಆದಿಕಾಂಡ 6ರಲ್ಲಿ ನೋಡುವಾಗ, ದೇವರಿಡೀ ಲೋಕವನ್ನು ನೋಡುವಾಗ ದೇವರು ಹೇಳುವಂಥ ಮಾತು ನಾವು ನೋಡ್ತೇವೆ. ಆದಿಕಾಂಡ ನೀವು 6ರಲ್ಲಿ ಓದುವಾಗ ಸ್ಪಷ್ಟವಾಗಿ ನೋಡ್ತೇವೆ. ಅಲ್ಲಿ ದೇವರು ಒಬ್ಬನಿಗೆ ಹೇಳುವಂಥ ಮಾತು ನೋಡ್ರಿ, ಅವನು ಹೇಳ್ತಿದ್ದಾನೆ,
ಆದಿಕಾಂಡ 6:9 ದೇವರು ನೋಹನ ವಿಷಯದಲ್ಲಿ ಬರೆಯುವುದು ನಾವು ನೋಡ್ತೇವೆ. ನೋಹನ ನೀತಿವಂತನು, ತನ್ನ ಕಾಲದಲ್ಲಿ ತಪ್ಪಿಲ್ಲದವನು ಆಗಿದ್ದನು. ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡ್ಕೊಂಡನು. ಸೇಮ್, ಆಮ್, ಎಫೆತ್ ಎಂಬ 3 ಮಂದಿ ಮಕ್ಕಳನ್ನು ಪಡೆದನು. ಭೂಲೋಕದವರು ದೇವರ ದೃಷ್ಟಿ ಕೆಟ್ಟು ಹೋಗಿದ್ದು, ಅನ್ಯ ಲೋಕವನ್ನು ತುಂಬಿಕೊಂಡಿದ್ದು. ದೇವರು ಲೋಕವನ್ನು ನೋಡುವಾಗ ಅದು ಕೆಟ್ಟು ಹೋಗಿತ್ತು. ಭೂನಿವಾಸ ತಮ್ಮ ನಡವಳಿಕೆ ನಡೆಸಿಕೊಂಡದ್ದು. ಆಗ ದೇವರು ನೋಹನಿಗೆ, ಅಲ್ಲಿ 13 ಹೇಳ್ತದೆ ಪ್ರಿಯರೇ, ದೇವರು ಎಲ್ಲ ದೇಹಗಳಿಗೆ ಅಂತ್ಯವನ್ನು ತೀರ್ಮಾನಿಸಿದ್ದೇನೆ. ಭೂಲೋಕವರ ಅನ್ಯಾಯ ತುಂಬಿದೆ. ನಾನು ಅವರನ್ನು ಭೂಮಿಯ ಮೇಲೆ ಎಲ್ಲವನ್ನು ಅಳಿಸಿಬಿಡ್ತೇನೆ. ನೋಡ್ರಿ, ಇಡೀ ಅಲ್ಲಿ ನೋಡುವಾಗ ಅಷ್ಟು ಜನ ಮಧ್ಯದಲ್ಲಿ ದೇವರ ಕಣ್ಣು ನೋಡುವಾಗ ಒಬ್ಬನೇ ಅಷ್ಟು ಲಕ್ಷಾಂತರ ಜನ ಮಧ್ಯದಲ್ಲಿ ಒಬ್ಬನೇ ನೀತಿವಂತನಾಗಿ ಕಂಡು ಬಂದ. ಯಾಕೆ? ದೇವರ ವಾಕ್ಯ ಇರ್ತದೆ, ನೀತಿವಂತನು ಯಾರಂದ್ರೆ ತನ್ನ ಕಾಲದಲ್ಲಿ ತಪ್ಪಿಲ್ಲದವನು. ಅವನು ದೇವರೊಂದಿಗೆ ಅನ್ಯೋನ್ಯತೆ ನಡ್ಕೊಳ್ಳುವಂಥ ವ್ಯಕ್ತಿಯ ವಿಷಯಕ್ಕೆ ದೇವರ ವಾಕ್ಯ ಹೇಳ್ತಾ ಅವನು ನೀತಿವಂತನು. ಹಲ್ಲೆಲೂಯಾ. ಪ್ರಿಯ ದೇವಜನ, ದೇವ ಮಕ್ಕಳೇ, ನಾವೆಲ್ಲರೂ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಿದ್ದೇವೆ. ಯೇಸುವಿನ ನಂಬಿಕೆಯಿಟ್ಟು ನಾವು ನೀತಿವಂತರಾಗಿದ್ದೇವೆ. ನೀತಿವಂತರಾಗಿರೋ ನಾವು ಪ್ರತಿಯೊಂದು ದಿನವೂ ಇಂಥ ಜೀವಿತವನ್ನು ನಾವು ಮಾಡಬೇಕು. ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ. ಏನಂದರೆ, ನೋಹನು ನೀತಿವಂತನಾಗಿ ತನ್ನ ಕಾಲದಲ್ಲಿ ತಪ್ಪಿಲ್ಲದವನಾಗಿದ್ದನು. ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡ್ಕೊಂಡೇ ಹೇಳ್ತಾನೆ. ಹಲ್ಲೆಲೂಯಾ. ನೀತಿಯುಳ್ಳಂಥ ವ್ಯಕ್ತಿ ಯಾವಾಗಲೂ ಏನು ಮಾಡ್ತಾನೆ? ಅವನು ತನ್ನ ಜೀವಿತವನ್ನು ತಪ್ಪಿಲ್ಲದಾಗಿ, ದೇವರಿಗೆ ಇಷ್ಟವಿಲ್ಲದ ಯಾವ ಸಂಗತಿಯನ್ನು ಮಾಡಲಿಕ್ಕೆ ಅದನ್ನು ಇಷ್ಟಪಡೋದಿಲ್ಲ. ಹಲ್ಲೆಲೂಯಾ. ಆತನು ದೇವರಿಗೆ ಭಯಪಡುವಂಥ ವ್ಯಕ್ತಿ ಆಗಿರ್ತಾನೆ. ದೇವರಲ್ಲಿ ಅನ್ಯೋನ್ಯತೆ ಮಾಡುವಂಥ ವ್ಯಕ್ತಿ ಆಗ್ತಾನೆ. ಇಂಥ ವ್ಯಕ್ತಿಗೆ ಅನೇಕ ಪ್ರಾಮಿಸಸ್ಸನ್ನು ದೇವರು ಮಾಡಿದ್ದಾನೆ, ವಾಗ್ದಾನಗಳನ್ನು ಮಾಡಿದ್ದಾನೆ. ಪ್ರಾಮಿಸಸ್ ದೇವರ ವಾಕ್ಯ, ದೇವರ ವಾಗ್ದಾನಗಳು ಯೇಸು ಕ್ರಿಸ್ತನಲ್ಲಿ ಹೌದು, ಆಮೇನ್ ಆಗಿದೆ. ಹಲ್ಲೆಲೂಯಾ. ನೀನು ಯೇಸುವಿನಲ್ಲಿ ನಂಬಿಕೆ ಇಟ್ಟಿದೆಯಾ? ಯೇಸು ರಕ್ತ ತೊಳೆಯಲ್ಪಟ್ಟಿದೆಯಾ? ನೀ ದೇವರು ನಿನ್ನನ್ನು ಏನು ಹೇಳ್ತಾರೆ? ನೀತಿವಂತನೇ ಹೇಳ್ತಾರೆ. ಹಲ್ಲೆಲೂಯಾ. ನೀತಿವಂತನ ಹೇಳಿದ ನಂತರ ಪ್ರೇರಣೆ ನಾವು ದೇವರೊಟ್ಟಿಗೆ ಹೆಚ್ಚಾಗಿ ಅನ್ಯೋನ್ಯತೆ ಮಾಡಬೇಕು. ದೇವರಿಗೆ ಇಷ್ಟವಿಲ್ಲದ ಸಂಗತಿ ಯಾವುದಲ್ಲಿ ನಾವು ಕೈ ಜೋಡಿಸಲಿಕ್ಕೆ ಇಲ್ಲ. ಹಲ್ಲೆಲೂಯಾ. ಆದ್ದರಿಂದ ದೇವರ ವಾಕ್ಯ ಹೇಳಿದೆ, ನೀತಿವಂತನು ದಿಕ್ಕಿಲ್ಲದಾಗಲಿ ಭಿಕ್ಷೆ ಬೇಡುವುದನ್ನು ನೋಡಲೇ ಇಲ್ಲ. ಅಂದರೆ ಅವನ ಸಂತತಿಯವರು ಸಮೇತ ಆಶ್ವಾಸಪಡ್ತದೆ. ಇವತ್ತು ನಿನ್ನ ಸಂತತಿ ಆಶ್ವಾಸಪಡಬೇಕಾ? ನೀನು ಯೇಸುವಿನ ಬಳಿಗೆ ಬಂದು ನಂಬಿಕೆ ಇಟ್ಟು ನಿನ್ನ ಪಾಪಕ್ಕಾಗಿ ಪಶ್ಚಾತ್ತಾಪಪಟ್ಟು ನಿನ್ನ ಪಾಪನ ಯೇಸುವಿನಲ್ಲಿ ಅರಿಕೆ ಮಾಡಿ, ಯಾವಾಗ ನೀನು ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ಥಾನ ತಕ್ಕೊಂಡು ದೇವರ ವಾಕ್ಯಕ್ಕೆ ನೀನು ವಿಧೇಯನಾಗುವಾಗ ಪರಲೋಕ ರಾಜ್ಯ ಪರಲೋಕ ನಿನಗೆ ಏನು ಹೇಳ್ತದೆ ಅಂದರೆ, ನೀನು ಈ ದಿವಸದ ನೀತಿವಂತನ ಆಗಿದ್ದೇನೆ ಹೇಳಿ. ಅದೇ ರೀತಿ ಯೇಸು ರಕ್ತ ತೊಳೆಯಲ್ಪಟ್ಟ ದೇವರ ನಂಬಿಕೆಯ ಮಕ್ಕಳಿಗೆ ದೇವರು ಏನು ಹೇಳ್ತಿದ್ದಾನಂದ್ರೆ, ದೇವರು ಅವನನ್ನು ಆ ರೀತಿಯಾಗಿ ಆಶ್ವಾಸ ನೀವು ನೋಡ್ರಿ. ಕೀರ್ತನೆ 112, ಕೀರ್ತನೆ 122 ನೋಡುವಾಗ ನೀತಿವಂತರಿಗೆ ಭಾರತಕ್ಕೆ ಆಶೀರ್ವಾದನಲ್ಲಿ ಬರೆಯಲ್ಪಟ್ಟಿದೆ. ನೀತಿವಂತರ ವಂಶ ಶುಭ ಹೊಂದುವುದು ಇರ್ತದೆ. ನೀತಿವಂತನ ಸಂತಾನ ಲೋಕದಲ್ಲಿ ಬಲಿಷ್ಠವಾಗಿರುವುದು ಇರ್ತದೆ. ನೀತಿವಂತರ ಮನೆಗಳನ್ನು ಧನೈಶ್ವರ್ಯ ಇರ್ತದೆ. ನೀತಿವಂತರಿಗೆ ಕೆಟ್ಟ ಸುದ್ದಿಯ ಭಯವಿಲ್ಲ. ಭಯಬೇಡ, ಕೊಂಬೆತ್ತಲ್ಪಡುವುದು, ನೀತಿಯ ಫಲ ಸದಾಕಾಲ ಫಲಿಸುವುದು. ವಾಕ್ಯದ ವಾಗ್ದಾನವನ್ನು ಕರ್ತ ನಮಗೆ ತಿಳಿಸಿದ್ದಾನೆ. ಯಾರಿಗೆ? ನಿನಗೂ ನನಗೆ ಯೇಸುವಿನ ರಕ್ತ ತೊಳೆಯಲ್ಪಡ ನಿನಗೆ ನನಗೆ ಈ ಪ್ರಾಮಿಸಸ್. ಹಲ್ಲೆಲೂಯಾ. ಆದ್ದರಿಂದ ಪ್ರಿಯ ದೇವಜನ, ದೇವ ಮಕ್ಕಳ ವೀಕ್ಷವಾದ ಪ್ರತಿಯೊಬ್ಬೊಬ್ಬರು ಇದನ್ನು ಗಮನಿಸಬೇಕು. ಹಲ್ಲೆಲೂಯಾ. ನಾವು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟವರಾಗಿರೋದಾದ್ರೆ, ಯೇಸುವಿನ ನಂಬಿಕೆ ಇಟ್ಟು ನಾವು ಜೀವಿಸುವುದಾದ್ರೆ, ಸತ್ಯವೇದ ಸ್ಪಷ್ಟವಾಗಿ ಹೇಳ್ತೇವೆ, ನಾವು ನೀತಿವಂತರು ಹೇಳಿ. ಹಲ್ಲೆಲೂಯಾ. ನೀತಿವಂತನ ಸಂತಾನಿಗೆ ದೇವರು ಶ್ರೇಷ್ಠವಾದ ಪ್ರಾಮಿಸಸ್ ಮಾಡಿದ್ದಾನೆ. ಹಲ್ಲೆಲೂಯಾ. ಆದ್ದರಿಂದ ಪ್ರಿಯ ದೇವಜನ, ದೇವ ಮಕ್ಕಳೇ, ಇಲ್ಲಿ ನಾವು ನೋಡುವಾಗ ನೋಹನ ಜೀವಿತ ಹೇಗಿತ್ತಂದರೆ, ಅವನು ನೀತಿವಂತನು ಅಂದರೆ ತಪ್ಪಿಲ್ಲದವನು ಮಾತ್ರವಲ್ಲ, ದೇವರೊಂದಿಗೆ ಅನ್ಯೋನ್ಯವಾಗಿ ನಡ್ಕೊಂಡಂಥ ವ್ಯಕ್ತಿಯಾಗಿದ್ದ. ಹಲ್ಲೆಲೂಯಾ. ಆದ್ದರಿಂದ ನಮ್ಮೆಲ್ಲರೂ ನಮ್ಮ ಜೀವಿತದಲ್ಲಿ ದೇವರೊಟ್ಟಿಗೆ ನೀತಿಯುಳ್ಳದ ಜೀವಿತವನ್ನು ಮಾಡೋದಕ್ಕೆ ಕರೆಯಲ್ಪಟ್ಟ ನಾವು ಪ್ರತಿನಿತ್ಯ ದೇವರ ಪ್ರೀತಿಯಿಂದ ತುಂಬಲ್ಪಡಬೇಕು. ದೇವರ ಭಯದಿಂದ ನಾವು ಜೀವಿಸಬೇಕು. ಪ್ರತಿನಿತ್ಯ ದೇವರೊಟ್ಟಿಗೆ ಅನ್ಯೋನ್ಯತೆ ನಾವು ಮಾಡುವರಾಗಿರಬೇಕು. ಹಲ್ಲೆಲೂಯಾ. ನೋಡಿ, ಆ ಕೀರ್ತನೆ 37 ಈಗ ನಾವು ಓದಿದ್ದೇವೆ, ನಾವು ಧ್ಯಾನ ಮಾಡಿದ್ದೇವೆ. ಹಲ್ಲೆಲೂಯಾ. ಆ ಎಲ್ಲ ವಾಗ್ದಾನ ನಮ್ಮೆಲ್ಲ ಸಂತತಿಗೆ ದೇವರು ಕೊಡ್ತಾನೆ. ಹಲ್ಲೆಲೂಯಾ. ಆದ್ದರಿಂದ ನಾವೆಲ್ಲ ನಮ್ಮ ಜೀವಿತದಲ್ಲಿ ದೇವರ ವಾಕ್ಯ ಏನು ಹೇಳ್ತದೆ ಆ ಪ್ರಕಾರ ನಾವು ಆ ಎಲ್ಲ ವಾಗ್ದಾನಗಳನ್ನು ದೇವರ ನಮಗೆ ಅನುಗ್ರಹಿಸಿಕೊಡೋನಾಗಿದ್ದಾನೆ. ಅದಕ್ಕಿರುವಂಥ ಒಂದೇ ಏನಂದರೆ, ದೇವರ ವಾಕ್ಯಗಳನ್ನು ನಾವು ಚೆನ್ನಾಗಿ ಧ್ಯಾನ ಮಾಡಬೇಕು. ಹಲ್ಲೆಲೂಯಾ. ನೋಡಿ, ಅಂದು ಇಡೀ ನಾವು ನೋಹನ ಪರಿಸ್ಥಿತಿ ನೋಡುವಾಗ ಇಡೀ ಲೋಕ ತಪ್ಪಿ ಅಲ್ಲಿ ಹೇಳ್ತದೆ, ದೇವರು ಹೇಳ್ತಿದ್ದಾನೆ, ಎಲ್ಲ ದೇಹಗಳಿಗೆ ಅಂತ್ಯವನ್ನು ತೀರ್ಮಾನಿಸಿದ್ದೇನೆ. ಭೂಲೋಕವರ ಅನ್ಯಾಯ ತುಂಬಿದೆ. ನಾನು ಅವರ ಭೂಮಿಯ ಬೇರೆಂದು ಅಳಿಸಿ ಬಿಡುತ್ತೇನೆ. ನೋಡಿ, ಅಲ್ಲಲ್ಲಿ ಅಂಥ ಪರಿಸ್ಥಿತಿಯ ಮಧ್ಯದಲ್ಲಿ ನೋಹನು ತಪ್ಪಿಲ್ಲದವನಾಗಿದ್ದ. ಇವತ್ತು ನಾವು ನೋಡ್ತೀವಿ, ಅಂತ್ಯಕಾಲದಲ್ಲಿ ನಾವು ಇದ್ದೇವೆ.
ಹಾಲೆಲೂಯ. ಅಂತ್ಯಕಾಲದಲ್ಲಿ ನೀತಿವಂತರೆನಿಸಿಕೊಂಡು ನಾವು ಯಾವ ರೀತಿ ಜೀವಿಸಬೇಕೆಂದು ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ. ಹಾಲೆಲೂಯ. ಅದರಿಂದಾಗಿ ನಾವು ನೀತಿವಂತರಾಗಿ ಕರೆಯಲ್ಪಟ್ಟಿದ್ದೇವೆ. ನಾವು ಪರಲೋಕ ರಾಜ್ಯದ ನಿತ್ಯ ಜೀವದ ನಿರೀಕ್ಷೆಗೆ ನಾವು ಜೀವಿಸುವರಾಗಿರಬೇಕು. ಪ್ರತಿನಿತ್ಯವೂ 5 ಜನ ಬುದ್ಧಿವಂತರಾದ ಮೊದಲಗಿತ್ಯರು ಯಾವ ರೀತಿ ಆ ಮೊದಲಿಂಗನನ್ನು ಎದು ನೋಡೋದಕ್ಕಾಗಿ ತಮ್ಮನ್ನು ಸಿದ್ಧಪಡಿಸಿಕೊಂಡ ಆ ರೀತಿ ನಾವು ಈ ಲೋಕದಲ್ಲಿ ಜೀವಿಸಬೇಕೆಂದು ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸಲ್ಪಟ್ಟಿದೆ. 5 ಜನ ಬುದ್ಧಿ ಇಲ್ಲದವರು, 5 ಜನ ಬುದ್ಧಿವಂತರು. 5 ಜನ ಬುದ್ಧಿವಂತರು ಏನು ಮಾಡಿದರು? ಅವರು ನಿತ್ಯ ಜೀವಕ್ಕಾಗಿ ಅವರು ತಮ್ಮನ್ನು ತಾವು ಏನು ಪ್ರತ್ಯೇಕಿಸಲ್ಪಟ್ಟರು, ಪ್ರತ್ಯೇಕವಾದ ಜೀವನ ಮಾಡಿದರು. ಮಾತ್ರವಲ್ಲ, ಎದು ನೋಡ್ತಿದ್ದ ಮೊದಲಿಂಗನಿಗಾಗಿ ಅವರು ಎದು ನೋಡ್ತಿದ್ರು. ಅದಕ್ಕಾಗಿ ತಮ್ಮನ್ನು ಸಿದ್ಧಪಡಿಸಿಕೊಂಡು ನಾವು ನೋಡ್ತೇವೆ ಅವರ ಜೀವಿತ ಏನಾಯಿತು. ಹಾಲೆಲೂಯ. ನಾವು ನೋಡ್ತೇವೆ ಅವರ ಜೀವಿತ ಏನಾಯಿತು ಪ್ರೇರೆ. ಮೊದಲಿಂಗನ ಬಂದ ಅವರು ಎತ್ತಲ್ಪಡೋದು ನೋಡ್ತೇವೆ. ನಾವು ಅಂತ್ಯ ದಿನಗಳ ನಾವು ಇದ್ದೇವೆ. ಹಾಲೆಲೂಯ. ಆದ್ದರಿಂದಾಗಿ ನಾವು ಈ ಸಂಗತಿಯನ್ನು ನೋಡುವಾಗ ನೀತಿವಂತರಿಗೆ ಬರೆಯಲ್ಪಟ್ಟ ಎಲ್ಲ ಪ್ರಾಮಿಸಸ್ ಅದು ನನಗೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಯಾಕಂದ್ರೆ ದೇವರ ವಾಕ್ಯ ಯಾರಿಗೆ ಆತನನ್ನು ಪ್ರೀತಿಸಿ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂಥ ಪ್ರತಿಯೊಂದು ಮಕ್ಕಳಿಗೆ ದೇವರ ತನ್ನ ಪ್ರಾಮಿಸಸ್ ಅನ್ನು ದಯಪಾಲಿಸುವನಾಗಿದ್ದಾನೆ. ಅದಕ್ಕೆ ನೀವು ನೋಡಿ ಧರ್ಮೋಪದೇಶಕರಣ 28ರಲ್ಲಿ ದೇವರು ಸ್ಪಷ್ಟವಾಗಿ ಹೇಳ್ತಾನೆ. ಏನಂದ್ರೆ ಅಲ್ಲಿ ಹೇಳ್ತಿದ್ದಾನೆ, ನೀವು ನನ್ನ ಆಜ್ಞೆಗಳಿಗೆ ವಿಧೇಯರಾದ್ರೆ ಎಲ್ಲ ಶುಭಗಳನ್ನು ನಾನು ನಿಮಗೆ ಪ್ರಾಪ್ತ ಮಾಡ್ತೇನೆ. ಹಾಲೆಲೂಯ. ನೀವು ಧರ್ಮೋಪದೇಶ 28 ಓದುವಾಗ 1-12-13 ತನಕ ಆತನು ಅನೇಕವಾದ ವಾಗ್ದಾನ ಹೇಳ್ತಾನೆ. ಅದೆಲ್ಲ ಯಾರಿಗೆ ಪ್ರೇರೆ? ಹಾಲೆಲೂಯ. ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟ ನಮ್ಮೆಲ್ಲರಿಗೂ ಅದು ಕೊಡಲ್ಪಟ್ಟಿದೆ. ಆದರೆ ಮೇಲೆ ಒಂದು ಕಂಡೀಷನ್ ಉಂಟು. ಆ ಕಂಡೀಷನ್ ಅಂದರೆ ನೀವು ನನ್ನ ಆಜ್ಞೆಗಳಿಗೆ ವಿಧೇಯರಾದರೆ ಎಲ್ಲ ಶುಭಗಳು ನಿಮಗೆ ಪ್ರಾಪ್ತ ಆಗೋದು. ಹಾಲೆಲೂಯ. ನೀತಿವಂತ ನೆನೆಸ್ಕೊಂಡು ನಾವು ಪ್ರತಿನಿತ್ಯವೂ ದೇವರ ವಾಕ್ಯವನ್ನು ಓದಬೇಕು, ದೇವರ ವಾಕ್ಯವನ್ನು ಧ್ಯಾನಿಸಬೇಕು. ದೇವರ ವಾಕ್ಯದ ಪ್ರಕಾರ ನಮ್ಮ ಜೀವಿತವನ್ನು ನಾವು ಏನು ಮಾಡಬೇಕು? ಸರಿಪಡಿಸ್ಕೊಳ್ಬೇಕು. ದೇವರ ವಾಕ್ಯದ ಪ್ರಕಾರ ನಮ್ಮ ಜೀವಿತವನ್ನು ಕಟ್ಟಿಕೊಡ್ಬೇಕು. ಹಾಲೆಲೂಯ. ಯಾಕಂದರೆ ನಾವು ನೋಡ್ತೇವೆ ಪ್ರೇರೆ, ಅಲ್ಲಿ ಮತ್ತೆ 7 ಹೇಳ್ತೀವಿ, ನನ್ನ ಮಾತನ್ನು ಕೇಳಿ ಅವುಗಳಂತೆ ನಡೆಯುವನು, ಬಂಡೆಯ ಮೇಲೆ ಮನೆಯನ್ನು ಕಟ್ಟಿದ ಬುದ್ಧಿಯುಳ್ಳ ಮನುಷ್ಯನು. ನಾವು ನೋಡ್ತೇವೆ ನೋಹನಿಗೆ ದೇವರು ಯಾವ ರೀತಿ ಹೇಳಿದ್ರು ಅದರ ಪ್ರಕಾರ ಆತನು ಮಾಡಿದ ನೋಡ್ತೇವೆ. ನೋಡಿ ಮುಂದೆ ನೋಹನ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ಆದಿಕಾಂಡ 7 ಈ ರೀತಿ ಹೇಳ್ತದೆ, ಆಗ ಯೆಹೋವನು ನೀನು ನಿನ್ನ ಮನೆ ನಾವೆಲ್ಲ ಸೇರಿರಿ, ಈಗಿನವರಲ್ಲಿ ನೀನೊಬ್ಬನೇ ನನ್ನ ಮುಂದೆ ನೀತಿವಂತನಾಗಿ ನಡೆದು ನೋಡಿದ್ದೇನೆ. 7 ಶುದ್ಧ ಪಶುಗಳಲ್ಲಿ 7 ಗಂಡು ಹೆಣ್ಣುಗಳನ್ನು ಶುದ್ಧವಿಲ್ಲದ ಪಶುಗಳಲ್ಲಿ 2 ಗಂಡು ಹೆಣ್ಣುಗಳನ್ನು ಇನ್ನೊಂದಿಗೆ ತೆಗೆದುಕೋ, ಪಕ್ಷಿಗಳಲ್ಲಿ 7 ಗಂಡು ಹೆಣ್ಣುಗಳನ್ನು ತೆಗೆದುಕೋ. ಈಗ ಆಯಾ ಜಾತಿಯನ್ನು ಭೂಮಿ ಮೇಲೆ ಉಳಿಸಿ ಕಾಪಾಡಬೇಕು. 7 ದಿನಗಳ ನಂತರ ನಾನು ಭೂಮಿಯ ಮೇಲೆ 40 ದಿವಸ ಹಗಲು ಇರುಳು ಮಳೆಯನ್ನು ಸುರಿಸಿ ನನ್ನಿಂದಾದ ಜೀವರಾಶಿಗಳನ್ನು ಭೂಮಿ ಮೇಲೆ ಅಳಿಸಿ ಬಿಡುತ್ತೇನೆ ಎಂದು ಹೇಳಿದನು. ಯೆಹೋವನ ಆಜ್ಞಾಪಿಸಿದ ನೋಹನು ಮಾಡಿದನು. ಅದೇನು ಇಲ್ಲಿ ನಾವು ನೋಡ್ತೇವೆ, ಯೆಹೋವನು ಏನು ಹೇಳಿದನ ಅದರ ಪ್ರಕಾರ ನೋಹನು ಮಾಡಿದ. ನಾವು ನೋಡ್ತೇವೆ ಅಂಥ ಒಂದು ಪರಿಸ್ಥಿತಿಗಳ ಮಧ್ಯದಲ್ಲಿ ನೋಹನ ಆತನ ಕುಟುಂಬನು ದೇವರು ಜಲಪ್ರಳಯದ ರಕ್ಷಿಸಿದ. ನಾವು ನೀತಿಯುಳ್ಳಂಥ ಜೀವಿತನ ಮಾಡುವಾಗ ದೇವರು ನಮ್ಮ ಕುಟುಂಬನು ಆತ ನಡೆಸುವ ಆತನಾಗಿದ್ದಾನೆ. ಹಾಲೆಲೂಯ. ಆದ್ದರಿಂದಾಗಿ ನೀತಿವಂತನ ವಿಷಯದಲ್ಲಿ ದೇವರು ಅನೇಕ ಉನ್ನತವಾದ ಪ್ರಾಮಿಸನ್ನು ಮಾಡಿದಾನೆ. ನಾವು ನೋಡ್ತೇವೆ ಪ್ರೇರೆ, ನೀವು ಕೀರ್ತನೆ 112 ಓದ್ರಿ, ಕೀರ್ತನೆ 128 ನೋಡಿ, ಅಲ್ಲಿ ಅನೇಕವಾದ ಪ್ರಾಮಿಸಸ್ ಅನ್ನು ದೇವರು ಬೇಕದಿನ ಒಂದು ಸಾರಿ ಓದೋ ಪ್ರೇರೆ. ಕೀರ್ತನೆ 112 1ರಿಂದ ಅಲ್ಲಿ 4 ತನಕ ಓದು. ಅಲ್ಲಿ ಅವನು ಹೇಳ್ತಾನೆ, ಯಾವಿಗೆ ಸ್ತೋತ್ರ, ಯಾವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವನವನೇ ಧನ್ಯನು. ಅವನ ಸಂತಾನ ಲೋಕದಲ್ಲಿ ಬಲಿಷ್ಠವಾಗುವುದು, ನೀತಿವಂತನ ಅಂಶ ಶುಭ ಹೊಂದುವುದು, ಅವನ ಮನೆಗಳಲ್ಲಿ ಧನೈಶ್ವರ್ಯವು, ಅವನ ನೀತಿ ಸದಾಕಾಲ ಫಲಿಸುವುದು, ಯಥಾರ್ಥ ಕತ್ತಲೆ ಜ್ಯೋತಿ ಮೂಡುವುದು, ದಯ ಕಣ್ಣೀರ್ಕೊಳ್ಳೋ ನೀತಿಯುಳ್ಳ ದೇವರ ಜ್ಯೋತಿ, ದಯಾಳುವಾಗಿ ಧನ ಸಹಾಯ ಮಾಡುವನು, ತನ್ನ ಕಾರ್ಯಗಳ ನೀತಿಯಿಂದ ನಡೆಸುವವನು ಭಾಗ್ಯವಂತನು, ಅವನೆಂದೂ ಕದಲುವುದಿಲ್ಲ. ನೀತಿವಂತನನ್ನು ಯಾವಾಗಲೂ ನೆನೆಸುವರು, ಅವನಿಗೆ ಕೆಟ್ಟ ಸುದ್ದಿಯ ಭಯವಿಲ್ಲ. ಇದೆಲ್ಲ ಯಾರಿಗೆ ಬರೆಯಲ್ಪಟ್ಟಿದೆ ಪ್ರೇರೆ? ಹಾಲೆಲೂಯ. ಅದಕ್ಕೆ ಅಲ್ಲಿ ಮೇಲೆ ಹೆಡಿಂಗ್ ಉಂಟು, ಭಕ್ತರ ಧನ್ಯತೆ. ದೇವರ ನಿರೀಕ್ಷೆವಂಥ ವ್ಯಕ್ತಿ, ದೇವರ ನಂಬಿಕೆ ಇಟ್ಟಂಥ ವ್ಯಕ್ತಿ, ಯಾರ್ಯಾರು ಯೇಸುವಿನ ನಂಬಿಕೆ ದೇವರ ವಾಕ್ಯದವನ್ನ ಅವನು ನೀತಿವಂತನು. ಅವನ ವಿಷಯದಲ್ಲಿ ದೇವರು ಪ್ರಾಮಿಸಸ್ ಎಲ್ಲ ಮಾಡ್ತಿದ್ದಾನೆ. ಹಾಲೆಲೂಯ. ನಿನ್ನ ಕುಟುಂಬ ಆಶೀರ್ವಿಸಲ್ಪಡಬೇಕಾ? ನಿನ್ನ ಕುಟುಂಬದಲ್ಲಿ ದೇವರ ವಾಕ್ಯ ನೆರವೇರಿಸಬೇಕಾ? ಹಾಲೆಲೂಯ. ಪ್ರತಿನಿತ್ಯ ಅಲ್ಲಿ ಇರ್ತದೆ, ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವಂಥ ವ್ಯಕ್ತಿಗಳಿಗೆ ದೇವರ ವಾಕ್ಯ ಹೇಳ್ತದೆ. ಅನೇಕ ಪ್ರಾಮಿಸಸ್ ಅನ್ನು ದೇವರು ಅಲ್ಲಿ ಮಾತಾಡೋದು ನೋಡ್ತೇವೆ. ಹಾಲೆಲೂಯ.
ಆದ್ದರಿಂದ ದೇವರ ಮಕ್ಕಳಾಗಿ ನಾವು ಒಂದು ತಿಳ್ಕೊಳ್ಬೇಕು ಪ್ರೇರೆ. ಈ ಅಂತ್ಯಕಾಲ ನಾವಿದ್ದೇವೆ. ನಮ್ಮ ನೋಟ, ನಮ್ಮ ನಿರೀಕ್ಷೆ ಒಂದೇ ಇರಬೇಕು. ಆ ಮಧ್ಯಾಕಾಶದಲ್ಲಿ ಬರುವಂಥ ಯೇಸುವನ್ನು ದೃಷ್ಟಿಸಿ ನಮಗೆ ನೇಮಕ ಇರೋ ಓಟವನ್ನು ಪೌಲನು ಹೇಳಿದಾಗ ನಾವು ಸ್ಥಿರಚಿತ್ತನ ಓಡುವರಾಗಿರ್ಬೇಕು. ಹಲ್ಲೆಲೂಯಾ. ಈ ಅಂತ್ಯಕಾಲದಲ್ಲಿ ಅನೇಕವಾದ ಸಂಗತಿಗಳನ್ನು ದೇವರು ಭರಿಸಿದ್ದಾನೆ. ನೀವು ಮತ್ತೆ ಅಲ್ಲಿ ನಾವು ನೋಡುವಾಗ 24, 25 ಅಲ್ಲಿ ನೋಡುವಾಗ ಅಂತ್ಯಕಾಲದಲ್ಲಿ ಏನೇ ನಡೀತದೆ ಆಮೇಲೆ ನೋಡ್ತೇವೆ. ಹಲ್ಲೆಲೂಯಾ. ಲೂಕ 21ರಲ್ಲಿ ಅಲ್ಲಿ ಬರೆಯಲ್ಪಟ್ಟದನ್ನು ನಾವು ನೋಡ್ತೇವೆ. ಏನೇನು ಘಟನೆಗಳು ನಡೀತಿದೆ, ಆ ಸಮಯದಲ್ಲಿ ಏನೇನು ಭೂಲೋಕದಲ್ಲಿ ನಡೆಯುತ್ತಿದೆ ನಾವು ನೋಡ್ತೇವೆ. ದೇವರ ವಾಕ್ಯದ ಬಹುಜನ ಪ್ರೀತಿ ತಣ್ಣಗಾಗಿ ಹೋಗ್ತದೆ. ಇವತ್ತು ನೀತಿವಂತರ ಎನಿಸ್ಕೊಂಡು ನಮ್ಮ ಪ್ರೀತಿ ತಣ್ಣಗಾಗಬಾರ್ದು. ಎಫೆಸ ಸಭೆಗೆ ದೇವರು ಮಾತನಾಡ್ತದೆ ಏನಂದರೆ ಅಲ್ಲೆಲ್ಲ ಒಳ್ಳೆಯದುಂಟು ಪ್ರೇರೆ, ಅಲ್ಲಿ ನಂಬಿಕೆ ಇರ್ತಾರೆ, ಶ್ರೇಷ್ಠವಾದ ಅವರೆಲ್ಲ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದಾರೆ. ಆದರೆ ದೇವರು ಹೇಳ್ತದೆ ಇನ್ನಲ್ಲಿ ಒಂದು ಕೊರತೆ ಉಂಟು. ಆ ಕೊರತೆಯನ್ನು ಗೊತ್ತಲ್ಲ ನೋಡಿ, ನೀವು ಪ್ರಕಟಣೆಯಲ್ಲಿ ನೀನು ಓದುವಾಗ ಅಲ್ಲಿ 2ರಲ್ಲಿ ನಾವು ನೋಡ್ತೇವೆ. ಅಲ್ಲಿ ಹೇಳ್ತೇನೆ, ಎಫೆಸ ಸಭೆ ವಿಷಯದಲ್ಲಿ ಹೇಳ್ತಿದ್ದೇನೆ, ನೀನು ಮೊದಲನಿಗೆ ಪ್ರೀತಿ ಮಾಡ್ತಿದ್ದಿಲ್ಲ, ಆ ಪ್ರೀತಿ ನೀನು ಬಿಟ್ಟಿದ್ದಿ. ನೋಡಿ, ದೇವರು ಹೇಳ್ತಿದ್ದೆ ಮೊದಲಿರುವಂಥ ಪ್ರೀತಿ. ಈಗ ನಾವು ನೀತಿವಂತರಾಗಿದೆ, 25 ವರ್ಷ 30 ವರ್ಷ ನಾವು ಯಾವುದು ರಕ್ಷಣೆ ಅನುಭವ ಉಂಟು. ನಿಜವಾಗಿ ನಾವು ಪ್ರಾರಂಭದ ಪ್ರೀತಿ ಬಳಿದ್ದೇವಾ? ಯಾಕಂದರೆ ಪ್ರಿಯರೇ, ನೀತಿವಂತ ನಿಲ್ಲಿಸ್ಕೊಂಡು ನಮಗೆ ಒಂದು ನಿರೀಕ್ಷೆ ಉಂಟು. ನಾವು ಪರಲೋಕ ರಾಜ್ಯಕ್ಕೆ ಕರೆಯಲ್ಪಟ್ಟವರು, ಪರಲೋಕ ರಾಜ್ಯಕ್ಕೆ ನಾವು ಬಾಧ್ಯಸ್ಥರು. ಅದಕ್ಕಾಗಿ ನಾವು ನೋಡ್ತೀವಿ ಅಲ್ಲಿ ದೇವರು ಕೇಳಿಸಿದ್ದಾನೆ, ಪ್ರಥಮ ಪ್ರೀತಿ ಬಿಟ್ಟಿದ ಕಾರಣ ನಾನು ಏನು ಮಾಡಬೇಕು, ನೀನು ಎಚ್ಚರಿಸಬೇಕು. ಒಂದು ವೇಳೆ ನೀನು ತಿರುಗಿಕೊಳ್ಳದಿದ್ದರೆ ನೋಡಿ, ದೇವರ ವಾಕ್ಯ ಸ್ಪಷ್ಟವಾಗಿ ನಮ್ಮನ್ನು ಎಚ್ಚರಿಸ್ತದೆ. ಏನು ಎಚ್ಚರಿಸ್ತದೆ? ನೀನು ಒಂದು ವೇಳೆ ತಿರುಗಿಕೊಳ್ಳದಿದ್ದರೆ ನಾನು ನಿನ್ನ ದೀಪಸ್ತಂಭವನ್ನು ತೆಗೆತೇನೆ. ನೋಡಿ, ಯಾರು? ಯೇಸು ರಕ್ತ ತೊಳೆಯಲ್ಪಟ್ಟವರು. ಅದಕ್ಕಾಗಿ ನಾವು ದೇವರ ಮಕ್ಕಳಾಗಿರೋ ನಾವು ಪ್ರಾಮಿಸಸ್ ನಮಗೆ ಬರೆಯಲ್ಪಟ್ಟಿದೆ. ಅದೇ ಅಂತ್ಯ ಕಾಲದಲ್ಲಿ ಆಗುವಂಥ ಸಂಗತಿ ನಾವು ನೆನೆಸ್ಕೊಂಡು ನಾವು ಇನ್ನೆಚ್ಚಾಗಿ ದೇವರ ವಾಕ್ಯನ ಓದ್ತಾ ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳುತ್ತಾ ಎಲ್ಲಿ ನಮ್ಮಿಂದ ತಪ್ಪಾಗಿದೆ, ಎಲ್ಲಿ ನಮಗೆ ಅವಿಧೇಯರಾಗಿದೆ, ಎಲ್ಲಿ ನಮ್ಮ ಜೀವಿತ ಸರಿಪಡಿಸ್ಕೊಳ್ಬೇಕಾ ಅದನ್ನು ಸರಿಪಡಿಸಿಕೊಂಡು ಆ ನಿರೀಕ್ಷೆಯೊಂದಿಗೆ ಜೀವಿಸುವಂಥ ವ್ಯಕ್ತಿಯ ಜೀವಿತದಲ್ಲಿ ದೇವರ ವಾಕ್ಯದಲ್ಲಿ ಭಕ್ತರ ಧನ್ಯತೆ ಹೇಳ್ತದೆ. ಹಲ್ಲೆಲೂಯಾ. ಆದ್ದರಿಂದ ಪ್ರಿಯ, ಅಲ್ಲಿ ಎಫೆಸ ಸಭೆಗೆ ಹೇಳುವಾಗ ನೀನು ಎಲ್ಲಿಂದ ತಿರುಗಿ ಬಿದ್ದಿದೆಯಾ ಅಲ್ಲಿಂದ ತಿರುಗಿಕೋ ಹೇಳ್ತದೆ ದೇವರು. ನೋಡಿ, ಪುನಃಸರಿ ಕರೆಯುವಿಕೆ ಕೊಡ್ತದೆ. ನೀನೇನು ಬಿದ್ದಿದ್ದೌದು, ಈಗ ನೀನು ಎಚ್ಚೆತ್ತುಕೋ, ಅಂದೇನು ನೀನು ಮಾನಸಾಂತರ ಪಡು, ತಿರುಗಿಕೋ, ಪುನಃ ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು. ಪ್ರಿಯರೇ, ಇವತ್ತು ನೀತಿವಂತರೆನಿಸ್ಕೊಂಡ ನಮ್ಮ ಜೀವಿತದಲ್ಲಿ ಅಲ್ಲಲ್ಲಿ ಪ್ರಾರಂಭದ ಪ್ರೀತಿಯಿಂದ ನಾವು ತುಂಬಲ್ಪಟ್ಟಿದ್ದೇವಾ? ಅಲ್ಲ, ಪ್ರಾರಂಭ ನಾವು ನೋಡ್ತೇವೆ, ಪ್ರಾರ್ಥನೆ, ಸುವಾರ್ತೆ ಸಾರುವಂಥದ್ದು, ಇತರಿಗೆ ಕರಪತ್ರಗಳನ್ನು ಹಂಚುವಂಥದ್ದು, ನಾವು ನೋಡ್ತೇವೆ ದಯೆ ತೋರಿಸುವಂಥದ್ದು, ಕರುಣೆ ತೋರಿಸುವಂಥದ್ದು, ಮಾತ್ರವರ ವೈಯಕ್ತಿಕವಾಗಿ ಪ್ರಾರ್ಥಿಸುವಂಥದ್ದು, ಸಭೆಯಾಗಿ ನಾವು ಪ್ರಾರ್ಥಿಸುವಂಥದ್ದು, ಉಪವಾಸ ಪ್ರಾರ್ಥನೆಯಲ್ಲಿ ತೊಡಗೋದು, ಎಲ್ಲರನ್ನು ಪ್ರೀತಿ ಮಾಡೋದು. ಇವತ್ತು ನಾವು ನೋಡ್ತೀವಿ ಈ ಒಂದು ಪ್ರಾರಂಭದ ಪ್ರೀತಿ ಈಗ ಉಂಟು. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಯಾಕಂದರೆ ನಾವು ನೀತಿವಂತರ ಎನಿಸ್ಕೊಂಡು ನಾವು ಈ ಲೋಕ ಕರೆಯಲ್ಪಟ್ಟವರಲ್ಲ. ಯಾವ ರೀತಿ ನೋಹ ದೇವರು ಹೇಳಿದ ಪ್ರಕಾರ ನಡ್ಕೊಂಡು ಮಾಡಿದನ ನಾವು ನೋಡ್ತೇವೆ. ನಾವು ಕುಟುಂಬಗಳು ರಕ್ಷಿಸಲ್ಪಟ್ಟಿದ್ದು ನಾನು ಮಾತ್ರವಲ್ಲ, ನಾವು ಕುಟುಂಬ ಮಾತ್ರವಲ್ಲ, ದೊಡ್ಡ ಸಮೂಹ ದೇವರ ಬಳಿಗೆ ಬರಬೇಕು. ಈ ನೀತಿಯುಳ್ಳದ ಜೀವಿತ ಅಲ್ಲ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಹಲ್ಲೆಲೂಯಾ. ಅದಕ್ಕಾಗಿ ಪ್ರಿಯ ದೇವಜನರೇ, ಎಫೆಸ ಸಭೆಗೆ ದೇವರು ಹೇಳುವಾಗ ಹೇಳ್ತಾನೆ, ಸ್ಪಷ್ಟವಾಗಿ ಹೇಳ್ತಿದ್ದಾನೆ, ನೀನೇ ಪ್ರಾರಂಭದ ಪ್ರೀತಿಯ ಬಳಿಗೆ ಪಾ. ಹಲ್ಲೆಲೂಯಾ. ನೋಡಲ್ಲ, ಒಂದು ಎಚ್ಚರಿಕೆಯನ್ನು, ದೀಪಸ್ತಂಭವನ್ನು ತೆಗಿತದ ಅರ್ಥೇನು, ಜೀವಬಾಧೆಯ ಪಟ್ಟಿ ನಮ್ಮ ಹೆಸರನ್ನು ಅಳಿಸಿಬಿಡಲಿಕ್ಕೂ ಸಾಧ್ಯತೆ ಉಂಟು. ಹಲ್ಲೆಲೂಯಾ. ಅದಕ್ಕಾಗಿ ದೇವರ ಮಕ್ಕಳಾಗಿರೋ ನಾವು ಪ್ರತಿನಿತ್ಯ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಬೇಕು. ಅಲ್ಲಿ ಪೌಲನು ಕೊರಿಂಥ ಪತ್ರಿಕೆಯಲ್ಲಿ ಬರೆಯುವಾಗ ಹೇಳ್ತಿದ್ದಾನೆ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ನಾವು ವಿಚಾರಣೆಗೆ ಒಳಗಾಗುವುದಿಲ್ಲ. ಹಲ್ಲೆಲೂಯಾ. ಹಾಗಾದರೆ ನಾವು ಪ್ರತಿನಿತ್ಯ ಪರೀಕ್ಷೆ ಮಾಡಬೇಕು. ನಾನು ಯೇಸುವಿನ ರಕ್ತ ತೊಳೆಯಲ್ಪಟ್ಟಿದ್ದೇನೆ, ಯೇಸುವಿನ ನಂಬಿಕೆ ಇಟ್ಟಿದ್ದೇನೆ, ನಿಜವಾಗಿ ನಾನು ನಂಬಿಕೆ ಜೀವಿತನ ಮಾಡ್ತಿದ್ದೇನೆ, ನಿಜವಾಗಿ ನಾನು ಪ್ರೀತಿಯ ಜೀವಿತನ ಮಾಡ್ತಿದ್ದೇನೆ, ನಿಜವಾಗಿ ನಾನು ಪರಿಶುದ್ಧ ಜೀವಿತನ ಮಾಡ್ತಿದ್ದೇನೆ, ನಿಜವಾಗಿ ನಾವು ಕ್ರಿಸ್ತ ನಂಬಿಕೆಯ ಜೀವಿತನ ಮಾಡ್ತಿದ್ದೇನೆ. ನೋಡಿ, ಪೌಲನು ಕೊನೆಯ ಸಮಯದಲ್ಲಿ ಹೇಳ್ತಿದ್ದೇನೆ, ನಾನು ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ. ನೋಡಿ, ನೀತಿ ಉಳ್ಳಂಥ ಒಬ್ಬನ ನಿರೀಕ್ಷೆ ನೋಡ್ರಿ, ಶ್ರೇಷ್ಠವಾದ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆ ನಾನು ಕಾಪಾಡಿಕೊಂಡಿದ್ದೇನೆ, ಜೀವ ಎಂಬ ಜಯಮಾನೆ ನನಗೆ ಕೊಡಲ್ಪಟ್ಟಿದೆ ಆತನ ಹೇಳ್ತಿದ್ದಾನೆ. ಯಾಕೆ? ಹಲ್ಲೆಲೂಯಾ. ಅವನಿಗೆ ಅಷ್ಟು ಕಾನ್ಫಿಡೆನ್ಸ್ ಇರುವಂಥ ವೇಳೆಯಲ್ಲಿ ಕ್ರಿಸ್ತನಿಗಾಗಿ ಏಟು ಹಸಿವು ಎಲ್ಲವನ್ನು ಸಹಿಸಿಕೊಂಡು ಒಂದೇ ಒಂದು ಯೇಸುವಿನ ಸೇವೆ ಮಾಡಿದಂಥ ಒಬ್ಬ ದೇವರ ದಾಸ, ದೇವರ ಶ್ರೇಷ್ಠವಾದ ಅಪೊಸ್ತಲನಾಗಿರುವ ಪೌಲನೇ ಹೇಳ್ತಿದ್ದಾನೆ. ಹಲ್ಲೆಲೂಯಾ. ಎಂಥ ಒಂದು ನಂಬಿಕೆಯ ಮಾತುಗಳು ನೋಡಿ. ಹಲ್ಲೆಲೂಯಾ. ಇವತ್ತು ನಾವು ಪ್ರಿಯರೇ, ಯೇಸು ಮಧ್ಯಾಕಾಶದಲ್ಲಿ ಬರುವುದಾದರೆ ನಾವು ಏನು ಎತ್ತಲ್ಪಡಕ್ಕೆ ನಾವು ಸಿದ್ಧರಾಗಿದ್ದೇವಾ? ಅಲ್ಲಿ ಇನ್ನು ನಾವು ಹುಡುಕಿಕೊಂಡು ಎಣ್ಣೆಯನ್ನು ಹುಡುಕಿಕೊಂಡು ಹೋಗದೆ 5 ಜನ ಬುದ್ಧಿಲ್ಲದ ಮೊದಲಿಗಿತ್ತರಾಗಿ ನಾವು ಇದ್ದೇವೆ. ಇಲ್ಲದೆ ನಮ್ಮ ಆತ್ಮಗಳನ್ನು ನಾವು ಪರೀಕ್ಷೆ ಮಾಡಿಕೊಂಡು ಪ್ರತಿನಿತ್ಯ ನಾವು ಸಿದ್ಧರಾಗಿದ್ದೇವಾ? ಪ್ರತಿನಿತ್ಯ ಪರಿಶುದ್ಧಾತ್ಮನ ಅನ್ಯೋನ್ಯತೆಯಲ್ಲಿ ನಾವು ನಡೆಸಲ್ಪಡ್ತಿದ್ದೇವಾ? ಈ ರೀತಿಯಾಗಿ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಬೇಕು.
ನೋಡಿ 5 ಜನ ಬುದ್ಧಿ ಇಲ್ಲದ ಮಾತಲ್ಲಿ ಕಿತ್ತಿಯರು, ಅವ್ರು ಕಳಕೊಂಡು ಅವರು ಪುನಃ ಅವರು ದೇವರು ಹಾಕಿ ಅವ್ರು ಎಣ್ಣೆಯನ್ನು ಕೊಳ್ಳಿಕ್ಕೆ ಹೋದ್ರು. ಅವರು ಅದಷ್ಟೊತ್ತಿಗೆ ಅವರು ಹಿಂದೆ ಬರುವಾಗ ಬಾಗಿಲು ಮುಚ್ಚಲ್ಪಟ್ಟಿತ್ತು. ಹಾಲೆಲೂಯಾ. ಆದ್ದರಿಂದ ನಾವೆಲ್ಲರೂ 5 ಜನ 10 ಜನ ಬುದ್ಧಿ ಅಲ್ಲಿ ನಾವು ನೋಡ್ತೇವೆ, ಎಲ್ಲರೂ ಕಣ್ಣಿಕೆರು ಅಂದರೆ ಎಲ್ಲರೂ ಮೊದಲಿಗರು. ಆದರೆ 5 ಜನ ತಮ್ಮನ್ನು ತಾವು ಪ್ರತಿನಿತ್ಯ ಪರೀಕ್ಷೆ ಮಾಡಿಕೊಳ್ತಿದ್ದು, ಎದುರು ನೋಡ್ತಿದ್ರು. ಅವರಿಗಾಗಿನ ಪರಲೋಕ ತೆರೆಯಲ್ಪಟ್ಟಿತ್ತು. ಹಾಲೆಲೂಯಾ. ಅದಕ್ಕಾಗಿ ನಾವು ನೋಡ್ತೇವೆ ಪ್ರೇರೆ, ನಮ್ಮೆಲ್ಲರ ಜೀವಿತದಲ್ಲಿ ನಾವು ಮಾಡಬೇಕಾದದ್ದು ಒಂದೇ, ಯೇಸು ಬೇಗನೆ ಬರ್ತಿದ್ದಾನೆ. ಆ ಪರೋಣಕ್ಕೆ ನಮ್ಮನ್ನು ಸಿದ್ಧಪಡಿಸಬೇಕು. ನೀತಿವಂತರೆನಿಸಿಕೊಂಡು ನಾವು ಪ್ರತಿನಿತ್ಯ ಆತನನ್ನು ಪ್ರೀತಿಸಿ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ಯೇಸು ಸ್ವಾಮಿ ಎಂದು ಮಾತಾಡಿ, ನೀವು ನನ್ನನ್ನು ಪ್ರೀತಿಸೋದಾದರೆ, ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯೋದಾದರೆ ನೀವು ನನ್ನ ಸ್ನೇಹಿತರೇ ಹೇಳ್ತಾನೆ. ಹಾಲೆಲೂಯಾ. ನೀವು ನನ್ನ ಶಿಷ್ಯರೇ ಹೇಳ್ತಿದ್ದಾರೆ. ಒಂದು ವೇಳೆ ಈ ರೀತಿಯಾಗಿ ನಮ್ಮ ಜೀವಿತ ನೋಡಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ಒಂದು ಮಾತನ್ನು ಹೇಳ್ತಿದ್ದಾರೆ ಅಲ್ಲಿ ಮತ್ತಾಯ 5:44 ಅಲ್ಲಿ ಈ ರೀತಿಯಾಗಿ ಹೇಳ್ತಾರೆ, ವೈರಿಗಳನ್ನು ಪ್ರೀತಿಸಿರಿ, ಹಿಂಸೆಗೋಸ್ಕರ ಪ್ರಾರ್ಥಿಸಿರಿ, ಶಪಿಸೋರನ್ನು ಆಶೀರ್ವಾದ ಮಾಡಿ, ಹೀಗೆ ಮಾಡಿದರೆ ನೀವು ಪರಲೋಕ ತಂದೆಗೆ ನೀವೇನಾಗ್ತೀರಿ, ಮಕ್ಕಳಾಗ್ತೀರಿ ಹೇಳ್ತದೆ. ಹಾಲೆಲೂಯಾ. ನೀತಿಯೊಳೊಬ್ಬ ವ್ಯಕ್ತಿಯ ಜೀವಿತದಲ್ಲಿ ನೋಡಿ ಏನಿರ್ಬೇಕಂದ್ರೆ, ಪ್ರತಿನಿತ್ಯ ನಾವು ಯಾರನ್ನು ಏಟ್ ಮಾಡಲಿಕ್ಕೆ ಇಲ್ಲ, ಯಾರನ್ನು ನಾವು ಕೈ ಭಾವನೆ ಇಟ್ಕೊಳ್ಳಿಕ್ಕೆ ಇಲ್ಲ. ದೇವರ ವಾಕ್ಯ ನಾವು ವೈರಿಗಳನ್ನು ಏನು ಮಾಡಬೇಕಂದ್ರೆ ಪ್ರೀತಿಸ್ಬೇಕು. ಇವತ್ತು ನಮ್ಮ ಜೀವಿತ ನಾವು ಪರೀಕ್ಷೆ ಮಾಡಿಕೊಡುವ, ನಮ್ಮನ್ನು ಹಾಗೆ ಮಾಡುವಂಥ ವ್ಯಕ್ತಿ ನಾವು ಪ್ರೀತಿಸಲಿಕ್ಕೆ ಆಗ್ತಾ ಉಂಟಾ? ನಮ್ಮನ್ನು ಶಪಿಸುವವರು ನಾವು ಆಶೀರ್ವಾದ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಉಂಟಾ? ನಮ್ಮನ್ನು ಬೈಯೋರಿಗೋಸ್ಕರ ನಾವು ಕರ್ತನಲ್ಲಿ ಪ್ರಾರ್ಥಿಸಲಿಕ್ಕೆ ಸಾಧ್ಯವಾಗ್ತಾ ಉಂಟಾ? ನಮ್ಮನ್ನು ಹಿಂಸೆಗೋಸ್ಕರ ನಾವು ಪ್ರಾರ್ಥಿಸಲಿಕ್ಕೆ ಆಗ್ತಾ ಉಂಟಾ? ದೇವರು ಒಂದು ಟೈಟಲ್ ಕೊಡಿ, ಹೀಗೆ ಮಾಡಿದರೆ ಮಾತ್ರ ಎಲ್ಲ ಗೊತ್ತು. ಅದು ಪರಿಸ್ಥಿತಿ ಬರುವಾಗ ಆ ಪ್ರೀತಿಸುವಂಥ ಹೃದಯವನ್ನು ದೇವರಲ್ಲಿ ನಾವು ಕೇಳಿಕೊಳ್ಬೇಕು. ಅದಕ್ಕೆ ದಾವೀದನು ಹೇಳ್ತಿದ್ದಾನೆ, ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸು, ನನಗೆ ನೂತನ ಪಡಿಸು. ಯಾಕೆ ಹೇಳ್ತಿದ್ದಾರೆ? ಹಾಲಲ್ಲಿ ಅವನಿಗೆ ಗೊತ್ತು, ನನ್ನ ದೇವರು ಪರಿಶುದ್ಧನಾದ ದೇವರು, ನನ್ನ ದೇವರು ಏನಂತ ನೀತಿಯುಳ್ಳ ದೇವರು, ನ್ಯಾಯಾಧಿಪತಿಯಾಗಿರೋ ದೇವರು. ಅವನ ಮುಂದೆ ನಾವು ನಿರ್ದೋಷ ಕಾಣಿಸಲ್ಪಡಬೇಕು. ಅದಕ್ಕಾಗಿ ಅವನು ಪ್ರಾರ್ಥಿಸ್ತಾನೆ. ಹಾಲೆಲೂಯಾ. ಅದಕ್ಕಾಗಿ ದೇವರ ಮಕ್ಕಳು ನಮ್ಮ ಜೀವಿತದಲ್ಲಿ ಪ್ರತಿನಿತ್ಯ ದೇವರ ವಾಕ್ಯವನ್ನು ಓದುತ್ತಾ, ನಮ್ಮಲ್ಲಿ ಯಾವ್ಯಾವ ಕರೆಕ್ಷನ್ ಉಂಟು, ಯಾಕಂದ್ರೆ ದೇವರ ವಾಕ್ಯ ನಮಗೇನಾಗಿದೆ, ಕನ್ನಡಿಯಾಗಿದೆ. ದೇವರ ವಾಕ್ಯ ನಮ್ಮನ್ನು ಪರೀಕ್ಷೆ ಮಾಡಿಕೊಡ್ದು. ಯಾವ ವಾಕ್ಯ ಯಾವ ಸಂಗತಿ ಬಿದ್ದೋಗಿದ್ದೇನೆ, ಬಿದ್ದೋದಕ್ಕೆ ದೇವರು ನಮ್ಮನ್ನು ಶಿಕ್ಷಿಸುವುದಿಲ್ಲ. ನಾವು ತಿರುಗಿಕೊಳ್ಳದಾಗ ದೇವರು ಏನು ಮಾಡ್ತಾನೆ, ಅಲ್ಲಿ ಆತನು ನಮ್ಮನ್ನು ಎಚ್ಚರಿಸ್ತಾನೆ. ಅದರಿಂದಾಗಿ ದೇವರ ಮಕ್ಕಳಾಗಿರೋ ನಾವು ಎಲ್ಲಿ ಬಿದ್ದಿದೆ ಯಾವ ಸಂಗತಿಯನ್ನು ಸರಿ ಮಾಡಿಕೊಳ್ಬೇಕಾ, ವಾಕ್ಯದಲ್ಲಿ ನಮ್ಮನ್ನು ಕರೆಕ್ಷನ್ ಮಾಡುತ್ತಾ ನಾವು ಸಿದ್ಧರಾಗಿರೋದಾದರೆ ಈ ಲೋಕದಲ್ಲಿರುವವರೆಗೂ ನಮ್ಮ ಸಂತತಿ ಇರುವವರೆಗೂ ದೇವರು ನಾವು ನೋಡ್ತೇವೆ ನಮ್ಮನ್ನು ಆಶೀರ್ವದಿಸ್ತಾನೆ. ಹಾಲೆಲೂಯಾ. ಎಲ್ಲ ಭಾಗದಲ್ಲಿ ಆತ್ಮಿಕ ಭಾಗದಾಗಿರ್ಬೋದು, ಲೌಕಿಕ ಭಾಗ ಇರ್ಬೋದು, ಮಾನಸಿಕವಾಗಿ, ದೈಹಿಕವಾಗಿ, ಆರ್ಥಿಕವಾದ, ಆರೋಗ್ಯವಾದ ಎಲ್ಲ ಆಶೀರ್ವಾದವನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗಿ ಈ ಲೋಕದಲ್ಲಿ ಮಾತ್ರವಲ್ಲ, ಪರಲೋಕದ ಆಶೀರ್ವಾದವನ್ನು ನಾವು ಹೊಂದಿಕೊಳ್ಳಿಕ್ಕೆ ಆಗ್ತದೆ. ಕೀರ್ತನೆ 23 ಹೇಳ್ತದೆ, ನಾನು ಸದಾಕಾಲ ಯೆಹೋವನ ಮಂದಿರದಲ್ಲಿ ವಾಸಿಸ್ತೇನೆ ಹೇಳಿ. ಹಾಲೆಲೂಯಾ. ಈ ಒಂದು ಭಾಗ್ಯ ನಮಗೆ ದೇವರು ಕೊಟ್ಟಿದ್ದಾನೆ ಪ್ರೇರೆ. ಅದಕ್ಕಾಗಿ ಪ್ರತಿನಿತ್ಯ ನಮ್ಮ ಜೀವಿತದಲ್ಲಿ ಒಂದೇ ಆಶೆ ಏನಾಗಿರ್ಬೇಕಂದ್ರೆ, ಒಂದೇ ಒಂದು ಯೇಸುವನ್ನು ಮಾತನ್ನು ಮೆಚ್ಚಿಸ್ಬೇಕು. ನಾನು ಹೇಳ್ತೇನೆ ಪ್ರೇರೆ, ಜನರು ಏನೇ ಹೇಳಿ ಜನರನ್ನು ಮೆಚ್ಚಿಸಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಜನರು ಹೇಳಿದಾಗೆ ನಾವಲ್ಲ. ನಮ್ಮ ಹೃದಯ ಏನುಂಟು, ದೇವರು ಹಾಕಿ ನಮ್ಮ ಹೃದಯ ನಮ್ಮ ಇಷ್ಟ ದೋಷ ನೆನೆಸಿ ನಮಗೆ ಧೈರ್ಯ ಉಂಟು. ಆದ್ದರಿಂದ ನಾವು ದೇವರಿಗೆ ಭಯಪಟ್ಟು ದೇವರನ್ನು ಪ್ರೀತಿಸಿ ಅವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಾದರೆ ಈ ಲೋಕದಲ್ಲಿ ನಾವು ಆಶೀರ್ವಿಸಲ್ಪಡ್ತೇವೆ. ಹಾಲೆಲೂಯಾ. ಯೇಸು ಸ್ವಾಮಿ ಕೊನೆಯದಾಗಿ ಹೇಳಿ ನಾನು ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ. ಯೋಹನ ಬರೆದ ಸುವಾರ್ತೆ 14 ಹೇಳ್ತಿದ್ದಾನೆ. ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾನೆ, ನಾನು ಇರುವಲ್ಲಿ ನೀವಿರಬೇಕು. ಯಾರು? ಈ ಲೋಕದಲ್ಲಿ ನೀತಿಯುಳ್ಳ ಜೀವಿತ ಮಾಡುವಂಥ ವ್ಯಕ್ತಿಗೆ ಯೇಸು ಹೇಳುವಂಥ ಮಾತೇನು ಗೊತ್ತಲ್ಲ, ನಾನು ಇರುವಲ್ಲಿ ನೀವಿರಬೇಕು. ಹಾಲೆಲೂಯಾ. ಅದರಿಂದಾಗಿ ದೇವರ ಆಶೆಯನ್ನು ಆತನೇ ಹೇಳಿದ ಪ್ರಕಾರ ನಾವು ಮಾಡುವಂಥದ್ದು ಭಾಳ ಪ್ರಾಮುಖ್ಯತೆ. ಹಾಲೆಲೂಯಾ. ದೇವರು ಈ ವಾಕ್ಯವನ್ನು ಆಶ್ರಯಿಸಲಿ, ನಿಮ್ಮ ಕೊರತೆಗಳನ್ನು ದೇವರು ನೀಗಿಸಲಿ. ನಾವು ಇದಕ್ಕೋಸ್ಕರ ನಾವು ಪ್ರಾರ್ಥಿಸುವ. ತಂದೆಯಾದ ದೇವರೇ, ಯೇಸುವಿನ ನಾಮದ ಪರಿಶುದ್ಧ ಸಾನ್ನಿಧ್ಯದಲ್ಲಿ ಈ ಒಂದು ಸ್ವಾಮಿ ಹಾಲೆಲೂಯಾ ಚೈತನ್ಯ ವಾಕ್ಯ ಎಂಬ ಈ ಒಂದು ಕಾರ್ಯಕ್ರಮಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಈ ವಾಕ್ಯ ಪ್ರತಿಯೊಬ್ಬರ ಜೀವಿತದಲ್ಲಿ 100% ಫಲ ಕೊಡಲಿ. ಕರ್ತನೇ, ವೀಕ್ಷಿಸುವ ಪ್ರತಿಯೊಂದು ಕುಟುಂಬಗಳನ್ನು ಆಶೀರ್ವದಿಸಲಿ. ಅವರ ಕುಟುಂಬದ ಕೊರತೆಗಳನ್ನು ನೀಗಿಸಲ್ಪಡಲಿ. ವೈಯಕ್ತಿಕವಾಗಿ ಕುಟುಂಬಕ್ಕಾಗಿ ಅವರನ್ನು ಆಶೀರ್ವದಿಸಲಿ. ಕರ್ತನೇ, ವಾಕ್ಯ ದೇವರು ತನ್ನ ಜನರನ್ನು ಬಹಳವಾಗಿ ವೃದ್ಧಿ ಮಾಡಿ ಅವರ ಶತ್ರುಗಳಂತೆ ಬಲಿಷ್ಠರನ್ನಾಗಿ ಮಾಡುವ ನಡೆದಿ. ಆ ರೀತಿಗೆ ವೀಕ್ಷಿಸುವ ಪ್ರತಿಯೊಬ್ಬರನ್ನು
ಆಶೀರ್ವದಿಸರೆ. ಅಪ್ಪ, ರೋಗ ಸ್ವಸ್ಥವಾಗಲಿ. ಒಂದು ವೇಳೆ ರೋಗದಿಂದ ಕರ್ತನೆ ಬಾಧೆ ಪಡ್ತಿರೋರು ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾರೆ. ಈಗ ಯೇಸುವಿನ ಅಪ್ಪ ನಿನ್ನ ಬಾಸುನಿಂದ ಅವರು ಗುಣವಾಗಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ತಾನು ದೂತನ ಮತ್ತು ತನ್ನ ವಾಕ್ಯನ ಕಳಿಸಿ ಗುಣಪಡಿಸರೆ. ಯಾರ್ಯಾರು ಸಾಲದಿಂದ ಇತ್ತು ಅಂತ ಈ ಒಂದು ಸ್ವಾಮಿ ಕಾರ್ಯಕ್ರಮವನ್ನು ವೀಕ್ಷಿಸ್ತಾರ, ಯೇಸು ನಾಮದಲ್ಲಿ ಅವರ ಸಾಲಗಳು ನೀಗಿಸಲ್ಪಡಲಿ ಸ್ವಾಮಿ. ಯಾರ್ಯಾರು ಅನಾರೋಗ್ಯದಿಂದ ಈ ಕಾರ್ಯಕ್ರಮ ವೀಕ್ಷಿಸಿದ ಯೇಸು ನಾಮದಲ್ಲಿ ಅಪ್ಪ ಅವರನ್ನು ಪರಿಪೂರ್ಣ ಸ್ವಸ್ಥಪಡಿಸರೆ. ಕರ್ತನೆ ಕುಟುಂಬದ ಸಮಸ್ಯೆ, ಮಕ್ಕಳ ಸಮಸ್ಯೆ ಕರ್ತನೆ, ಹೌದು ಸ್ವಾಮಿ, ಎಲ್ಲ ಫೈನಾನ್ಷಿಯಲ್ ಪ್ರಾಬ್ಲಮ್ ಎಲ್ಲವುಗಳಿಂದ ಕರ್ತನೆ ಯಾರ್ಯಾರು ಕಾರ್ಯಕ್ರಮ ವೀಕ್ಷಿಸ್ತಾರ ಅವರೆಲ್ಲರನ್ನು ಸ್ವಾಮಿ ನೀನು ಆಶ್ವಾಸಬಹುದಾಗಿ ಪ್ರಾರ್ಥಿಸ್ತೇವೆ. ಈ ವೀಕ್ಷಿಸಿದ ಪ್ರತಿಯೊಂದು ಮನೆಗಳಲ್ಲಿ ವೈಯಕ್ತಿಕವಾದ ಯಾರು ವೈಯಕ್ತಿಕವಾಗಿ ವೀಕ್ಷಿಸ್ತಾರ ಅವ್ರ ಹೃದಯಗಳಿನ ಪ್ರಸನ್ನತೆ, ಮನೆಯಲ್ಲಿನ ಪ್ರಸನ್ನತೆ ಚಾಲಿಸಲಿ. ತಿರ್ಗಾನ್ಸರಿ ಕರ್ತನೆ ನಾಮದಲ್ಲಿ ವೀಕ್ಷ ಪ್ರತಿಯೊಬ್ಬರ ನಾವು ಆಶೀರ್ವದಿಸ್ತೇವೆ. ಕುಟುಂಬಗಳು ಮನೆಗಳನ್ನು ಆಶೀರ್ವದಿಸ್ತಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡದ ಪರಲೋಕ ನಮ್ಮ ತಂದೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು.